ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ತುಂಬಾ ವಿಶೇಷವಾದ ದೇವಸ್ಥಾನ ಮತ್ತು ತುಂಬಾ ವಿಶೇಷವಾದ ಜಾತ್ರಾ ಮಹೋತ್ಸವ ವರ್ಷಕ್ಕೊಂದೇ ಸರಿ ನಡೆಯೋದು. ಮತ್ತು ಈ ವರ್ಷದಲ್ಲಿ ಅದು 10,000+ ಬಾಗಿನವನ್ನು ಒಂದೇ ಸರಿ ಅರ್ಪಣೆ ಮಾಡುವಂಥ ದೇವಸ್ಥಾನ. ವೀಕ್ಷಕರೇ, ಈ ಬಾಳೆಹಣ್ಣು ಈ ಬಾಗಿನವನ್ನು ಏನಕ್ಕೆ ಇಷ್ಟೊಂದು ಜನ ಬಂದು ಅರ್ಪಣೆ ಮಾಡ್ತಾರೆ ಈ ಸ್ವಾಮಿಗೆ, ಮತ್ತು ಬಾಳೆಗೊನೆನೂ ಕೂಡ ತಂದು ಇಲ್ಲಿ ಅರ್ಪಣೆ ಮಾಡ್ತಾರೆ. ವೀಕ್ಷಕರೇ, ಕೈಯಲ್ಲಿ ಬಾಳೆಗೊನೆ ಹಿಡ್ಕೊಂಡು ಅದಕ್ಕೆ ಉದ್ಗಡ್ಡಿ ಸಿಕ್ಕಿಸಿ ಈ ದೇವಿಗೆ ಸ್ವಾಮಿಗೆ ಅರ್ಪಣೆಯನ್ನು ಮಾಡ್ತಾರೆ. ವೀಕ್ಷಕರೇ, ಆ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಎವ್ರಿ ಇಯರು ಒಂದು ಸಲ ನಡೆಯುತ್ತೆ. ವೀಕ್ಷಕರೇ, ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಶೇಷ ದೇವಸ್ಥಾನದ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಸ್ಮಾಲಾಗಿ ತಿಳಿಸ್ಕೊಡೋಣ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇದ್ರ ಸ್ವಲ್ಪ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ಒಂದು ಟ್ರೈಲರ್ ಥರ ತೋರಿಸೋಣ ಅಂತ. ವೀಕ್ಷಕರೇ, ಇದು ಎವ್ರಿ ಇಯರು ಯುಗಾದಿ ಆದಮೇಲೆ ಒಂದು ವಾರಕ್ಕೆ ಈ ದೇವಸ್ಥಾನದ ಜಾತ್ರೆ ನಡೆಯುತ್ತೆ. ವೀಕ್ಷಕರೇ, ಈ ದೇವಸ್ಥಾನ ಬಂದ್ಬಿಟ್ಟು ಹಿರೇಒಡೆಯ ಲಿಂಗಸ್ವಾಮಿ ಟೆಂಪಲ್ ಅಂತ. ವೀಕ್ಷಕರೇ, ಇದು ನಿಯರ್ ಬೇಲೂರು ಅಗಸರಹಳ್ಳಿಲಿ ಬರೋದು. ವೀಕ್ಷಕರೇ, ನೀವೇನೇ ಡೀಟೇಲ್ಸ್ ಬೇಕಾದರೂ ಕಮೆಂಟ್ಸ್ ಮಾಡಿ, ನಾನು ಡೀಟೇಲ್ಸ್ ಶೇರ್ ಮಾಡ್ತೀನಿ. ಇಲ್ಲಿ ವಿಶೇಷತೆ ಏನಂದರೆ ವೀಕ್ಷಕರೇ, ಬಾಗಿನವನ್ನು ಅರ್ಪಣೆ ಮಾಡೋದು. ಸ್ವಾಮಿಗೆ ಏನೇನು ನೀವು ಹರಕೆಯನ್ನು ಕಟ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ಒಳ್ಳೆ ಕೆಲಸ ಆಗಬೇಕು ಅಂದರೆ ಏನೇನು ಒಳ್ಳೆ ಕೆಲಸ ಆಗಬೇಕು ಅವರಿಗೆ ಅಂತ ಅಂದ್ಕೊಂಡಿರ್ತಾರೆ, ಅವರು ಪ್ರತಿಯೊಬ್ಬರು ಈ ದೇವಿಗೆ ಬಂದ್ಬಿಟ್ಟು ಹರಕೆ ಕಟ್ಸ್ಕೊಂಡಿರ್ತಾರೆ. ವೀಕ್ಷಕರೇ, ಎಷ್ಟು ವರ್ಷ ಕೇಳ್ಕೊಂಡಿರ್ತಾರೆ ಅಷ್ಟು ವರ್ಷ ಬಂದ್ಬಿಟ್ಟು ಇಲ್ಲಿ ಬಾಗಿನವನ್ನು ಕಟ್ತಾರೆ. ಪ್ರತಿ ವರ್ಷವೂ ಬಾಗಿನಗಳ ಸಂಖ್ಯೆ 1000 ಜಾಸ್ತಿನೇ ಆಗ್ತಾ ಇರುತ್ತೆ. ವೀಕ್ಷಕರೇ, ಈ ಸರಿ ತುಂಬಾ 10,000+ ಬಾಗಿನಗಳು ಅರ್ಪಣೆ ಆಗಿದ್ದಾವೆ ಸ್ವಾಮಿಗೆ. ವೀಕ್ಷಕರೇ, ಅದು ಏನು ನಡೆಯುತ್ತೆ ಅಂದರೆ ಪ್ರತಿ ವರ್ಷವೂ ಅಷ್ಟೇ ಪ್ರತಿಯೊಬ್ಬರು ಯಾರು ಬಾಗಿನನ ಕೊಡ್ತೀವಿ ಅಂತ ಬೇಡ್ಕೊಂಡಿರ್ತಾರೆ ಅವರು ಮಾರ್ನಿಂಗು 2 ಗಂಟೆಯಿಂದ ಸ್ಟಾರ್ಟ್ ಆಗಿ ಒಂದು 4-5 ಗಂಟೆ ಹೊತ್ತಿಗೆ ದೇವಸ್ಥಾನಕ್ಕೆ ರೀಚ್ ಆಗ್ತಾರೆ, ಅರ್ಲಿ ಮಾರ್ನಿಂಗ್. ವೀಕ್ಷಕರೇ, ಪ್ರತಿಯೊಬ್ಬರು ಆ ಬಾಗಿನಕ್ಕೆ ಏನೇನು ಇಡ್ತಾರೆ ಅದೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆ ಬಾಗಿನದೊಳಗಡೆ ತರಕಾರಿ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ರವಿಕೆ, ಬಟ್ಟೆ ಮತ್ತು ಏನಾದ್ರು ಅವರು ಸಿರಿಧಾನ್ಯಗಳಾಗಿರಲಿ ಪ್ರತಿಯೊಂದನ್ನು ಆ ಬಾಗಿನದಲ್ಲಿ ಇಟ್ಟು ಅದಕ್ಕೆ ದೇವಸ್ಥಾನದ ಸುತ್ತಮುತ್ತ ಮಾರ್ನಿಂಗ್ 5 ಗಂಟೆಗೆ ಮತ್ತು ಮಾರ್ನಿಂಗ್ 4 ಗಂಟೆಗೆ ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಹತ್ರ ಎಲ್ಲ ಇಟ್ಬಿಟ್ಟು ಅದನ್ನೆಲ್ಲ ಕಟ್ಟಿ ಬಾಳೆ ಇದರಲ್ಲಿ ಪಟ್ಟೀಲಿ ಇದನ್ನು ಬಾಗಿಣನ ಕಟ್ಟಿ ದೇವ್ರನ್ನ 3 ಸುತ್ತು ಬಂದು ಅಲ್ಲಿಂದ ತಗೊಂಡೋಗಿ ಒಂದು ಜಾಗಕ್ಕೆ ಹೋಗ್ತಾರೆ. ವೀಕ್ಷಕರೇ, ಒಂದು ಫೀಲ್ಡಿಗೆ ಹೋಗ್ತಾರೆ. ಅಲ್ಲಿ ಫೀಲ್ಡಲ್ಲಿ ಪ್ರತಿಯೊಬ್ಬರು 10,000, ಈಗ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, 10,000+ ಒಂದೇ ಲೈನಲ್ಲಿ ಇಟ್ಬಿಟ್ಟು ಪ್ರತಿಯೊಬ್ಬರೂ ಎಲ್ಲರೂ ಆಚೆ ಬರ್ತಾರೆ. ವೀಕ್ಷಕರೇ, ಆಚೆ ಬಂದ ಮೇಲೆ ದೇವರು ಸ್ವಾಮಿ ಆ ಪ್ರತಿ ಒಂದನ್ನು 3 ಸರಿ ಪ್ರದಕ್ಷಿಣೆಯ ಬಾಗಿನಗಳನ್ನು ಪ್ರದಕ್ಷಿಣೆ ಹಾಕಿ ಅದನ್ನು ಸ್ವೀಕಾರ ಮಾಡ್ಕೊಳುತ್ತೆ. ವೀಕ್ಷಕರೇ, ಅದು ಸ್ವೀಕಾರ ಆದಮೇಲೆ ಪ್ರತಿಯೊಬ್ಬರು ನೋಡಿ ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಏನೇನು ಇಟ್ಟಿದ್ದಾರೆ ಅವ್ರ ಬಾಗಿನ ಯಾವುದೋ ಒಂದು ಗೊತ್ತಾಗಲ್ಲ, ಆದ್ರೂ ಅದೇ ಬಾಗಿನಕ್ಕೆ ಹೋಗಿ ದೇವರು 3 ಸುತ್ತು ಬಂದಾದಮೇಲೆ ಅವರು ಆ ಬಾಗಿನಕ್ಕೆ ಹೋಗ್ಬಿಟ್ಟು ಧೂಪ ಹಾಕ್ಬಿಟ್ಟು ಮತ್ತೆ ಆ ಬಾಗಿಲನ್ನ ದೇವಿಗೆ ಹೋಗಿ ದೇವಿ ಒಂದು ಹತ್ರ ಕೂರುತ್ತೆ, ಒಂದು ಸ್ಟೇಜ್ ಮೇಲೆ ಅಲ್ಲಿ ಕೂರಿಸ್ತಾರೆ ದೇವಿ ಇದನ್ನು ಸ್ವಾಮಿನ. ಅದಾದಮೇಲೆ ಇವರು ಬಂದ್ಬಿಟ್ಟು ಪ್ರತಿಯೊಬ್ಬರೂ ಆ ಬಾಗಿಲನ್ನ ವಾಪಸ್ಸು ಬ್ಯಾಗ್ಗಳಿಗೆ ತುಂಬಿಕೊಂಡು ದೇವರಿಗೆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ವಾಪಸ್ಸು ಬರ್ತಾರೆ. ವೀಕ್ಷಕರೇ, ಹಾಗೆಯೇ ತುಂಬ ಜನ ಬಾಳೆಗೊನೆನೂ ಕೂಡ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಇನ್ನೊಂದು ವಿಶೇಷತೆ ನೀವು ನೋಡ್ಬೋದು ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರೂ ಕಡಲೆ ಆಗಲಿ ಅಥವಾ ಮೆಣಸಾಗಲಿ ಏನೇನು ಬೇಡ್ಕೊಂಡಿರ್ತಾರೆ ನಾವೆಲ್ಲ ಬೇಡ್ಕೊಳೋದು ಆಗಲಿ ಅನ್ನೋದೊಂದು ಅದಕ್ಕೋಸ್ಕರ ಅವರು ಕಡಲೆದಂತೆ ಮೆಣಸಿನ ದೇವಿ ಬರ್ತಾ ಇರಬೇಕಾದ್ರೆ ಸ್ವಾಮಿಗೆ ಅದನ್ನು ಹಿರೇಒಡೆಯ ಲಿಂಗಸ್ವಾಮಿಗೆ ಅದನ್ನು ಹೋಗ್ತಾರೆ. ವೀಕ್ಷಕರೇ, ಅದಕ್ಕೆ ಹೋಗಿ ಬಡಿದ್ರೆ ನಮಗೂ ಒಳ್ಳೇದಾಗುತ್ತೆ, ಮುಂದಿನ ವರ್ಷಕ್ಕೆ ಬರೋ ಹೊತ್ತಿಗೆ ಎಲ್ಲ ಒಳ್ಳೇದಾಗಲಿ ಅನ್ನೋದೊಂದರಿಂದ ಅದನ್ನು ಮಾಡ್ತಾರೆ. ವೀಕ್ಷಕರೇ, ಹಾಗೆಯೇ ತುಂಬ ಜನಗಳಲ್ಲಿ ನೋಡ್ಬೋದು ಸ್ವಾಮಿನೇ ಎಲ್ಲರ ಮೈ ಮೇಲೆ ಬರ್ತಾಳೆ, ತುಂಬ ಜನ ಮೈ ಮೇಲೆ ಇಲ್ಲಿ ಸ್ವಾಮಿ ಬರುತ್ತಂತೆ. ವೀಕ್ಷಕರೇ, ಹಾಗಾಗಿ ಅದು ನಿಜ ಸ್ವರೂಪನ ನೀವು ಇಲ್ಲೇ ನೋಡ್ಬೋದು. ಎಷ್ಟು ಜನ ಅದರ ಹಿಂದ್ಗಡೆ ಸ್ವಾಮಿ ಬಂದಿರೋದ್ರಿಂದ ಅಜ್ಜೆ ಅಂದ್ಕೊಂಡು ಅದ್ರ ಹಿಂದ್ಗಡೆ ಹೋಗ್ತಾ ಇರ್ಬೋದು. ಅಷ್ಟು ತುಂಬ ಜನ ನಂಬಿರೋ ಅಂಥ ದೇವಸ್ಥಾನ ಆ್ಯಕ್ಚುಲಿ. ಹಾಗಾಗಿ ತುಂಬಾ ವರ್ಷ ಜನ ತುಂಬಾ ಜಾಸ್ತಿ ಬರ್ತಾ ಇದ್ದಾರೆ. ವೀಕ್ಷಕರೇ, ಇದು ತುಂಬಾ ವಿಶೇಷವಾಗಿರೋದ್ರಿಂದ ತುಂಬಾ ಜನ ಪ್ರತಿ ವರ್ಷವೂ ತುಂಬಾ ಜನ ಬರ್ತಾನೆ ಇರ್ತಾರೆ ಇದಕ್ಕೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಇನ್ಫಾರ್ಮೇಷನ್ನು ಎಲ್ಲರಿಗೂ ಶೇರ್ ಮಾಡೋಣ ಅಂತ. ಹೇಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ, ಈ ಬಾಗಿನವನ್ನು ಏನಕ್ಕೆ ಈ ಥರ ಅರ್ಪಿಸ್ತಾರೆ ಇವರು, ಮತ್ತು ಬಾಳೆಗೊನೆಯನ್ನು ಏನಕ್ಕೋಸ್ಕರ ಥರ ಕೈಲಿಟ್ಕೊಂಡು ದೇವರು 3 ಸುತ್ತು ಬರ್ಬೇಕಾದ್ರೆ ಬಾಳೆಗೊನೆನ ತೋರಿಸ್ತಾರೆ ದೇವರಿಗೆ. ಹಾಗೆ ಕಡಲೆನ ಮತ್ತು ಅಥವಾ ಮೆಣಸನ್ನ ತೊಗೊಬಂದು ಏನಕ್ಕೆ ದೇವರಿಗೆ ಸ್ವಾಮಿಗೆ ಅವರು ಎಸಿತಾರೆ, ಅದರಿಂದ ಏನೇ
ಏನೇನಾಗುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಪ್ರತಿಯೊಂದು ಇದು ಹೇಗೆ, ಇದು ಎಲ್ಲಿ ಬರುತ್ತೆ, ಏನಕ್ಕೋಸ್ಕರ, ಅದು ಯಾವ ಸ್ವಾಮಿ, ಈ ಹಿರೇವಡಿಯ ಲಿಂಗಸ್ವಾಮಿ ಹೇಗೆ, ಅದರ ಅದ್ಭುತಗಳೇನು, ಅದರ ವಿಶೇಷಗಳೇನು, ಏನಕ್ಕೋಸ್ಕರ ಇದು ತುಂಬಾ ಫೇಮಸ್ಸು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಏನಕ್ಕಂದರೆ ಇದು ನೋಡಿ, ದೇವರು ಅವರು 2 ದಿನ ವಿಶೇಷ ಜಾತ್ರೆ ಇರೋದ್ರಿಂದ ಪ್ರತಿಯೊಂದು ಅವ್ರದ್ದು ಕುಣಿಸ್ತಾರೆ ದೇವ್ರನ್ನೆಲ್ಲವ. ಅದಾದಮೇಲೆ ಕುಣಿಸಿದ್ಮೇಲೆ ಇಟ್ಟ ಮೇಲೆ ಅದನ್ನೆಲ್ಲ ಹಣ್ಣು ಕೈ ಮಾಡಿಸ್ಕೊಂಡು, ಅದಕ್ಕೂ ಕೂಡ ನೂಕುನುಗ್ಲು ಹಣ್ಣು ಕೈ ಮಾಡಿಸ್ಕೊಂಡು ನಾವು ಮನೆಗಳಿಗೆ ಬರೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ವಿಶೇಷ, ಒಂದೊಂದು ಜಾತ್ರೆನೂ ಕೂಡ ಒಂದೊಂದು ವಿಶೇಷವಾಗಿರ್ತವೆ. ಆಗ ಅದ್ರ ವಿಶೇಷತೆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಯಾರ್ಯಾರಿಗೆ ಅವರಿಗೆಲ್ಲ ಜಾತ್ರೆಗೆ ಹೋಗಬೇಕು ಅಥವಾ ನಂಬಿಕೆ ಇರುತ್ತೋ ಪ್ರತಿಯೊಬ್ಬರು ಅವರು ಬಂದ್ಬಿಟ್ಟು ವಿಸಿಟ್ ಮಾಡಿ ಅವ್ರೂ ಹರಕೆ ಕಟ್ಕೊಂಡು ಅವರಿಗೂ ಸ್ವಾಮಿ ಒಳ್ಳೇದು ಮಾಡಲಿ ಅನ್ನೋ ಒಂದು ಇಂಟೆನ್ಷನ್ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.